ನಾನು ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥ ಜಾಗ ಅಲ್ಲ, ಆ ಜಾಗಕ್ಕಿಂತ ಜಾಸ್ತಿನೇ ಕಟ್ಟಿದ್ದಾರೆ, ಅಕ್ವೈರ್ ಮಾಡಿದ್ದಾರೆ ಅಂತ ಅರ್ಥ. ಜಾಸ್ತಿ ಜಾಗ ಅಕ್ವೈರ್ ಮಾಡಿದ್ದಾರೆ. ಅಕ್ವಿಷನ್ ಕೂಡ ಫಾಲ್ಟ್ ಆಗಿದೆ, ಅದರ ಕೂಡ ಫ್ರಾಡ್ ಆಗಿದೆ. ರಾಮ ಮಂದಿರ ಜಾಗದಲ್ಲಿ ಕೂಡ ಎಲ್ಲಿ ತಗೊಂಡಿದ್ದಾರೆ, ಅದರ ಕೂಡ ವಹಿವಾಟದಲ್ಲಿ ಫ್ರಾಡ್ ಆಗಿದೆ. ನಾನು ಹೇಳಿರ್ತಕ್ಕಂಥದ್ದು, ಮಾಧ್ಯಮ ಹೇಳಿರ್ತಕ್ಕಂಥದ್ದು ಬೇಕು ಚೆಕ್ ಮಾಡಿ ನೋಡ್ರಿ, ಸರಿಯಾದ ತಪ್ಪು ಬೇಕು ನೀವು ಚೆಕ್ ಮಾಡಿ ನೋಡ್ರಿ. ಅಲ್ಲಿ ವಹಿವಾಟದಲ್ಲಿ ಯಾನಿಗೋ ಕಮ್ಮಿ ರೊಕ್ಕದಾಗ ಕೊಟ್ಟು ಜಾಸ್ತಿ ರೊಕ್ಕದಾಗ ತಗೊಂಡು ಏನು ಜಾಗ ಇದೆ, ಆ ಜಾಗ ವಹಿವಾಟದಲ್ಲಿ ಕೂಡ ಅದರ ಅವ್ಯವಹಾರ ಆಗಿದೆ. ಲಾಸ್ಟ್ ಟೈಮು ನೀವು ಮಾತಾಡಿ, ಹೌದು, ಅದನ್ನ ರಾಮಂದಿರ ಪಕ್ಕ ಇರ್ತಕ್ಕಂಥ ಜಾಗ ಅದನ್ನ ರಿಯಲ್ ಎಸ್ಟೇಟ್ಗೋಸ್ಕರ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಅಂತಲ್ಲ, ಆ ಜಾಗ ಏನು ತಗೊಂಡಿದ್ದಾರೆ ಅಡ್ವಾನ್ಸ್ ಯಾರಿಗೂ ಕೊಟ್ಬಿಟ್ಟು ಮಾಧ್ಯಮ ಮುಖಾಂತರ ನೋಡಿರ್ತಕ್ಕಂಥ ನಾನು ಹೇಳಿರ್ತಕ್ಕಂಥದ್ದು. ಅದು ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ. ಅಲ್ಲ, ಅದು ವಿಷಯ ಏನೀಗ, ಈಗ ರಾಮ ಮಂದಿರ ಅಂದ ತಕ್ಷಣ ಇಶ್ಯೂ ಏನಿದೆ ಹೇಳ್ರಿ. ಬಿಜೆಪಿಯವರು ಕಾಂಗ್ರೆಸ್ನವ್ರು ರಾಮನನ್ನೇ ಕಾಲ್ಪನಿಕ ಅಂದಿದ್ರು, ಇವ್ರು ಯಾಕೆ ರಾಮನ ಬಗ್ಗೆ ಮಾತಾಡ್ತಾರೆ ಅಂತ ಅದು ಹೇಳ್ತಿರೋದು. ಈಗ ಸ್ವಲ್ಪ ಇದ್ರ ಮುಂದೆ ಹೋಗೋಣ. ಈಗ ಹಿಂದೂ ಕೋಡಿಫಿಕೇಶನ್ ಬಗ್ಗೆ ಮಾತಾಡೋಣ, ಕೇಳ್ರಿ ಅವ್ರಿಗೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದ್ರು, ಇವ್ರದ್ದೇನಿತ್ತು ಅವಾಗ ಅಭಿಪ್ರಾಯ? ಸರ್, ಅವಾಗ ನೆಹರು ಅವರ ಅಭಿಪ್ರಾಯ ಏನಿತ್ತು? ಅಂಬೇಡ್ಕರ್ ಮತ್ತು ಬಂಡಾಳದಲ್ಲಿ ನೆಹರು ಅವರೇ ಬರೆದಿದ್ದಾರೆ. ಇಂಥ ಪ್ರಶ್ನೆ ಬೇಕು ನಮಗೆ, ಇಂಥ ಕೇಳರೇ ಬೇಕು ನಮಗೆ. ಅದಕ್ಕೆ ಒಳ್ಳೇದಾಯ್ತು ಏನು ಕೇಳಿದಿರಲ್ಲ. ಹಿಂದೂ ಕೋಡಿಫಿಕೇಶನ್ ಬಿಲ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಏನಿತ್ತು? ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಇವಿದ್ದು. ಮತ್ತು ಇವನ್ನೆಲ್ಲ ಒಗ್ಗಡಿಸೋದು ಯಾರು? ಇವನ್ನೆಲ್ಲ ಒಗ್ಗಡಿಸಿದ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನೆ. ಇದನ್ನೆಲ್ಲ ಒಗ್ಗಡಿಸಿ ಹಿಂದೂ ಅಂತ ಹಿಂದೂ ಕೋಡಿಫಿಕೇಶನ್ ಬಿಲ್ ಹೆಸರು ಕೊಟ್ಟರು ಯಾರು? ಅಂಬೇಡ್ಕರ್. ಸೊ ಮತ್ತು ಇವ್ರು ಯಾರ ಹೆಸರು ಫೋಟೋ ಹಾಕ್ಬೇಕು? ಇವರು ಇವರೇನೆಲ್ಲ ಹಿಂದುತ್ವ ಬಗ್ಗೆ ಹಿಂದೂ ಬಗ್ಗೆ ಮಾತನಾಡ್ತಾರೆ, ಇವರೆಲ್ಲರೂ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ಬೇಕು. ಪ್ಯಾರಲ್ಲಿ ನೆಹರು ಸಾಹೇಬ್ರದ್ದು ಕೂಡ ಹಾಕ್ಬೇಕು. ಜವಾಹರ್ಲಾಲ್ ಇರೋದು ಯಾಕೆ ಹಾಕ್ಬೇಕಂದ್ರೆ, ಮೊದಲನೇ ಪಾರ್ಲಿಮೆಂಟಲ್ಲಿ ಪಾಸ್ ಆಗೋದಿಲ್ಲ, ಅವತ್ತು ಅಂಬೇಡ್ಕರ್ ರಿಸೈನ್ ಮಾಡ್ತಾರೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗಿಲ್ದಾಗ ರಿಸೈನ್ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿಲ್ಲ. ಮತ್ತು ಎಲ್ಲ ಹಿಂದೂ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಬೇಕು ಅವರು. ಇದ್ರ ಬಗ್ಗೆ ಚರ್ಚೆ ಮಾಡೋಣಲ್ಲ. ಯಾರು ಇವತ್ತು ಭಾಳ ಹಿಂದೂ ಪರವಾಗಿ ಮಾತನಾಡ್ತಾರೆ, ಅವತ್ತು ಪಾರ್ಲಿಮೆಂಟ್ನಾಗ ಏನೇನು ಮಾತಾಡಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮಾತನಾಡಿದವ್ರು ಯಾರು? ಮತ್ತು ಬಿಲ್ ಯಾಕೆ ಪಾಸ್ ಆಗಿಲ್ಲ? ಹಿಂದೂ ಕೋಡಿಫಿಕೇಶನ್ ಬಿಲ್ ಆಗಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. 2ನೇ ಹಂತದಲ್ಲಿ ನೆಹರು ಅವರು ಅದು ಹಂತವಾಗಿ 4 ಹಂತದಲ್ಲಿ ಕೋಡಿಫಿಕೇಶನ್ ಬಿಲ್ ಪಾಸ್ ಮಾಡ್ತಾರೆ. ನೆಹರು ಅವ್ರದ್ದು ಕೂಡ ಪಾತ್ರ ಇದೆ, ಅದು ನಮ್ಮ ವಾದ. ಇಷ್ಟು ಇದೆ, ಚೆಕ್ ಮಾಡಿ ನೋಡ್ರಿ. ಇವ್ರದ್ದೇನು ಕ್ರೆಡಿಟ್ ಇದೆ ಅದರಲ್ಲಿ? ಯಾವ ಹಿಂದೂ ಹೆಣ್ಮಕ್ಕಳಿಗೆ ಆಸ್ತಿ ಬರಬೇಕಂತ ಹೋರಾಟ ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ಹಿಂದೂಪುರ ಸಂಘಟನೆಗಳು ಅವಾಗಿದ್ದರು, ಅವ್ರು ಯಾವತ್ತು ಹೋರಾಟ ಮಾಡಿಲ್ಲ ಅದರ ಪರವಾಗಿ. ನಿಮ್ಮ ತಾಯಿಗೆ ನಮ್ಮ ತಾಯಿಗೆ ಇವತ್ತು ಭೂಮಿ ಸಿಗ್ತಾ ಇದ್ದಾರೆ, ಆಸ್ತಿ ಸಿಗ್ತಾ ಇದ್ದಾರೆ, ಇಟ್ ಇಸ್ ಬಿಕಾಸ್ ಆಫ್ ನೇರವಾಗಲಿ ಆ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು ಕಾನೂನು. ಇವ್ರದ್ದೇನು ಅದರಾಗ ಪಾತ್ರ ಇದೆ? ಇವರೇನು ಹಿಂದೂ ಪರವಾಗಿ ಏನು ಮಾಡಿದ್ದಾರೆ ಇಲ್ಲಿವರೆಗೆ? ರಾಮನ ಒಂದು ಹೆಸರು ಹೇಳಿ ಹಿಂದೂ ಅಂತ ಮಾತಾಡಿದ ತಕ್ಷಣ ಹಿಂದೂ ಆಗೋದಿಲ್ಲಲ್ಲ ಸರ್. ಕಾನೂನು ಯಾರು ತಂದಿದ್ದಾರೆ? ಅದ್ರ ಪರವಾಗಿ ಮಾತನಾಡಬೇಕಲ್ಲ.